Happy birthday to you. ವೆಲ್ಕಮ್ ಬ್ಯಾಕ್ ಟು ಅರ್ಪಿತಾ ವಿಶ್ವಕರ್ಮ ಯೂಟ್ಯೂಬ್ ಚಾನೆಲ್. ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಹೋಗಿ ಫಸ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಿಮ್ಗೆ ಏನು ಅನಿಸುತ್ತೋ ಅದನ್ನ ನನಗೆ ಈ ವಿಡಿಯೋನಲ್ಲಿ ಕಮೆಂಟ್ ಮಾಡಿ ನಂಗೆ ತಿಳಿಸಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾವು ಒಂದು ವೀಕೆಂಡಲ್ಲಿ ಸ್ಯಾಟರ್ಡೆ ಸಂಡೇ ಮಂಡ್ಯಗೆ ಹೋಗೋಣ. ಮಂಡ್ಯನಲ್ಲಿ ನನ್ನ ಫ್ರೆಂಡ್ ಆದಂಥ ಸಿಂಧು ಮತ್ತು ಪ್ರಶಾಂತ್, ವಿನು ಫ್ರೆಂಡ್ ಪ್ರಶಾಂತ್ ಅವ್ರದ್ದು ಮನೆ ಇದೆ, ಇನ್ವೈಟ್ ಮಾಡಿದ್ರು. ಸೊ ಒಂದು ವೀಕೆಂಡಲ್ಲಿ ಸ್ಪೆಂಡ್ ಮಾಡೋಣ ಅಂತ ಅಂದ್ಕೊಂಡು ಹೊರಟಿದ್ವಿ. ಆನ್ ದಿ ವೇನಲ್ಲಿ ಮಂಡ್ಯಗೆ ಹೋಗಬೇಕಾದ್ರೆ ಚನ್ನಪಟ್ಟಣ ಹತ್ರ ಕೆಂಗಲ್ ಹನುಮಂತರಾಯ ದೇವಸ್ಥಾನ ಇದೆ, ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆ, ತುಂಬ ಫೇಮಸ್ ದೇವಸ್ಥಾನ. ನೀವು ಕೇಳಿರ್ಬೋದು, ಕೆಂಗಲ್ ಹನುಮಂತರಾಯ ಅಂತ ಅಂದ್ಬಿಟ್ಟು ಡಾಕ್ಟರ್ ರಾಜ್ಕುಮಾರ್ ಅವರ ಒಂದು ಹಾಡು ಹೇಳಿದ್ದಾರೆ. ಸೊ ಅದನ್ನು ಕೇಳಿರ್ಬೋದು ನೀವು ಆಲ್ರೆಡಿ. ತುಂಬ ಫೇಮಸ್ ಆಗಿರೋಂಥ ದೇವಸ್ಥಾನಕ್ಕೆ, ಒಂದು ಪವರ್ಫುಲ್ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡ್ವಿ. ನಮ್ಗಲ್ಲಿ ಪ್ರಸಾದ ಸಹ ಸಿಕ್ತು. ಮಧ್ಯಾಹ್ನದ ಸ್ಯಾಟರ್ಡೆ ಮಾತ್ರ ಊಟ, ಅಂದರೆ ಸ್ಯಾಟರ್ಡೆ ಅನ್ನದಾನ ಇರುತ್ತಂತೆ. ನಾವು ಸ್ಯಾಟರ್ಡೆ ಹೋಗಿರೋದ್ರಿಂದ ನಮಗೆ ಅಲ್ಲಿ ಊಟ ಸಹ ಚೆನ್ನಾಗಿ ಸಿಕ್ತು. ದರ್ಶನ ತುಂಬ ಚೆನ್ನಾಗಾಯಿತು. ಈ ಎಲ್ಲ ಸೈಡಲ್ಲಿ ಆಂಜನೇಯ ಸ್ವಾಮಿನ ನೋಡಿದಾಗ ಒಂದು ಸೈಡ್ ಫೇಸ್ ಮಾತ್ರ ಕಾಣಿಸುತ್ತೆ, ಆ ಫೇಸು ತಿರ್ಕೊಂಡಿರುತ್ತೆ. ಆ ಫೇಸ್ ಮಾತ್ರ ಎಲ್ಲ ದೇವಸ್ಥಾನದಲ್ಲಿ ನಾವು ನೋಡಿದ್ದೀವಿ. ಈ ದೇವಸ್ಥಾನದಲ್ಲಿ ವಿಶೇಷತೆ ಏನು ಅಂತಂದರೆ, ಫೇಸು, ಆ ಮುಖ ಈ ರೀತಿ ಮುಂದೆ ತಿರುಗಿದೆ. ಸೊ ನಿಮಗೆ ನಾನು ಒಂದು ಫೋಟೋ ಸಹ ಅಟ್ಯಾಚ್ ಮಾಡಿ ತೋರಿಸ್ತೀನಿ. ಅಲ್ಲಿ ಫೋಟೋ ಡೈರೆಕ್ಟಾಗಿ ವಿಡಿಯೋ ಮಾಡೋದಕ್ಕಾಗಲಿಲ್ಲ. ಸೊ ನಾನು ಗೂಗಲಲ್ಲಿ ಸರ್ಚ್ ಮಾಡಿ ಫೋಟೋಸ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಆ ದೇವಸ್ಥಾನದ ಅಲ್ಲಿ ಗರ್ಭಗುಡಿಯಲ್ಲಿರುವಂಥ ಮೇನ್ ಪ್ರತಿಮೆ ಮುಖ ಮುಂಭಾಗಕ್ಕೆ ತಿರುಗಿದೆ. ಅಂದರೆ ನಮ್ಗೆ ಎರಡೂ ಕಡೆ ಫೇಸು ಸಹ ಕಾಣಿಸುತ್ತೆ. ಸೊ ತುಂಬಾ ಸ್ಟ್ರಾಂಗು, ತುಂಬಾ ಪವರ್ಫುಲ್ಲು, ತುಂಬ ಶಕ್ತಿಯುತವಾದಂಥ ದೇವಸ್ಥಾನ ಅಂತ ಹೇಳ್ತಾರೆ. ಸೊ ಹಾಗಾಗಿ ಇವತ್ತು ಇಲ್ಲಿ ಒಂದಿನ ಬಂದು ಹೋಗೋಣ ಅಂತ ಅಂದ್ಕೊಂಡ್ವಿ. ಲಕ್ಕಿಲಿ ನಮ್ಮ ದರ್ಶನ ತುಂಬ ಚೆನ್ನಾಗಾಯಿತು. ನಿಮಗೆ ತೋರಿಸ್ತಾ ಹೋಗ್ತೀನಿ ನೋಡಿ. ಒಳಗಡೆ ಆ್ಯಕ್ಚುಲಿ ನನಗೆ ಹೋಗೋದಕ್ಕೆ, ಅಂದರೆ ವಿಡಿಯೋ ಮಾಡೋದಕ್ಕೆ ಆಗಲಿಲ್ಲ. ವಿಡಿಯೋ ಮಾಡೋದಕ್ಕೆ ಯಾವ ದೇವಸ್ಥಾನದಲ್ಲೂ ಬಿಡೋದಿಲ್ಲ. ನಾನು ಹೊರಗಡೆ ಯಾವ ರೀತಿ ಇತ್ತು ಅಂತ ಅಷ್ಟೇ ತೋರಿಸ್ತಾ ಇದ್ದೀನಿ. ಒಳಗಡೆ ಸ್ವಲ್ಪ ಮಟ್ಟಿಗೆ ಮಾಡಿದ್ದೀನಿ ಅಷ್ಟೇ. ಇದು ದೇವಸ್ಥಾನದ ಒಳಭಾಗ ನಾವು ಎಂಟ್ರಿ ಆಗ್ತಾ ಇದ್ದೀವಿ. ನೀವು ನೋಡ್ತಾ ಹೋಗ್ಬೋದು, ಆ ಜನನೂ ಸಹ ತುಂಬ ಕಡಿಮೆನೇ ಇದ್ರು, ತುಂಬ ಜನ ಏನು ಇರಲಿಲ್ಲ. ನಾವು ಹೋಗಿದ್ದು ಮಧ್ಯಾಹ್ನ ಆಲ್ಮೋಸ್ಟ್ ಒಂದು 1 o'clock ಆಗಿತ್ತು, 1:30 ಆಗಿತ್ತು. ಸೊ ಇಲ್ಲಿ ಈ ರೀತಿಯಲ್ಲಿ ಟಿ ವಿನಲ್ಲಿ ತೋರಿಸ್ತಾ ಇದ್ರು, ಅದು ರಿಯಲ್ಲಾಗಿ ಫೇಸ್ ಹೇಗಿರುತ್ತೆ ಅಂದ್ಬಿಟ್ಟು. ನಾವು ಹೋದಾಗ ಅಲಂಕಾರ ಆಗಿತ್ತು, ಬಟ್ ಅಲಂಕಾರ ಇಲ್ದಿರೋ ರೀತಿಯಲ್ಲಿ ಹೇಗಿರುತ್ತೆ ಅಂತ ತೋರಿಸ್ತಾ ಇದ್ರು, ನಾವು ನೋಡ್ತಾ ಇದ್ವಿ. ಶನಿವಾರ ಅಂತಂದ್ರೆ ಆಂಜನೇಯ ಸ್ವಾಮಿ ದೇವರ ವಾರ ಅಂತಲೇ ಹೇಳ್ತಾರೆ, ಶನಿ ಮಹಾತ್ಮನ ವಾರ ಅಂತಲೂ ಹೇಳ್ತಾರೆ. ಸೊ ಬಹಳಷ್ಟು ಆಂಜನೇಯ ಸ್ವಾಮಿ ಭಕ್ತರು ಆ ಶನಿವಾರದಂದು ದೇವಸ್ಥಾನಕ್ಕೆ, ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗೋದು. ಎಕ್ಸ್ಪೆಷಲಿ ಹುಡುಗರು ಸಿಕ್ಕಾಪಟ್ಟೆ ಆಂಜನೇಯ ಸ್ವಾಮಿನ ನಂಬೋ ಅಂಥವ್ರು ಹೋಗ್ತಾರೆ. ಸೊ ಇವತ್ತು ದರ್ಶನ ಸಿಕ್ಕಿ ನಂಗೆ ತುಂಬ ಖುಷಿ ಆಯಿತು. ಇದು ಅನ್ಎಕ್ಸ್ಪೆಕ್ಟೆಡ್ ಆಗಿ ದೇವಸ್ಥಾನಕ್ಕೆ ಬಂದಿತ್ತು, ಬಟ್ ಬಹಳ ಪಾಸಿಟಿವ್ ಎನರ್ಜಿ ಅಂತಲೇ ಹೇಳ್ಬೋದು. ಸೊ ಹಂಗೆ ಆನ್ ದಿ ವೇ ಹೋಗ್ಬೇಕಾದ್ರೆ ತುಂಬ ಮಂಗಗಳಿದ್ವು. ನಮ್ಮ ಹತ್ರ ಬಹಳ ಬಾಳೆಹಣ್ಣುಗಳನ್ನ ಆನ್ ದಿ ವೇ ತಿನ್ಕೊಂಡು ಹೋಗೋಣ ಅಂತ ತಗೊಂಡಿದ್ವಿ. ಬಟ್ ಅದೆಲ್ಲ ಸ್ವಲ್ಪ ಅಣಗ್ಬಿಟ್ಟಿತ್ತು. ಸರಿ ಅಂತ ಅಂದ್ಬಿಟ್ಟು ಎಲ್ಲನೂ ಕೋತಿಗಳಿಗೆ ಹಾಕೋಣ ಅಂತ ಅಂದ್ಬಿಟ್ಟು ಅಂದ್ಕೊಂಡು ಅಲ್ಲೆಲ್ಲ ತುಂಬ ಕೋತಿಗಳಿದ್ವು. ಸೊ ಕೋತಿಗಳಿಗೆ ಕೊಟ್ವಿ ಎಲ್ಲ ಬಾಳೆಹಣ್ಣು ಸಹ. ಒಳ್ಳೆಯದಂತೆ, ಮಂಗಗಳಿಗೆ ಆಹಾರ ಹಾಕೋದು ಭಾಳ ಒಳ್ಳೆಯದಂತೆ. ಸೊ ಹಾಗಾಗಿ ನಾಯಿಗಳು ಹೇಗೆ ಆ ನಾಯಿಗಳಿಗೆ ಊಟ ಹಾಕೋದ್ರಿಂದ ಕೆಲವೊಂದು ರೀತಿಯ ಪಾಪಗಳನ್ನ ಕಳ್ಕೊತಾರೆ ಅಂತಾರೆ. ಸೊ ಮಂಗಗಳಿಗೂ ಸಹ ಊಟ ಹಾಕೋದ್ರಿಂದ ಕೆಲವೊಂದು ರೀತಿ ಒಳ್ಳೆಯದು ಅಂತ ಹೇಳ್ತಾರೆ. ಸೊ ಅಲ್ಲಿಂದ ನಾವು ನೆಕ್ಸ್ಟು ಗೌಡಗೆರೆ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಅಂದ್ಕೊಂಡಿದ್ವಿ. ಸೊ ಅಲ್ಲಿಗೆ ನಮ್ಮ ಮುಂದಿನ ಪಯಣ. ಅಲ್ಲಿಂದ ನಮಗೆ ಒಂದು 10 ಕಿಲೋಮೀಟರ್ 12-15 ಕಿಲೋಮೀಟರ್ಸ್ ಅನಿಸುತ್ತೆ ಅಷ್ಟೇ, ಜಾಸ್ತಿ ಡಿಸ್ಟೆನ್ಸ್ ಏನಿರಲಿಲ್ಲ. ಅಲ್ಲ ಡೈರೆಕ್ಟಾಗಿ ದೇವಸ್ಥಾನಕ್ಕೆ, ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ, ಗೌಡಗೆರೆ ನೀವು ಕೇಳಿದ್ದೀರ ಅನಿಸುತ್ತೆ, ಈಗ ತುಂಬಾ ವೈರಲ್ ಆಗ್ತಾ ಇದೆ, ಮತ್ತು ತುಂಬಾ ಯೂಟ್ಯೂಬಲ್ಲಾಗಿರ್ಬೋದು, ಇನ್ಸ್ಟಾನಲ್ಲಾಗಿರ್ಬೋದು ಬರ್ತಾ ಇದೆ.
ಇದು ದೇವಸ್ಥಾನದ ಒಳಭಾಗ. ನೀವು ನೋಡ್ಬೋದು ಹರಕೆಗನ್ನ ಕಟ್ಕೊಂಡು ಕಾಯಿನ ಸುತ್ತ ಕಟ್ಟಿರೋ ಅಂಥದ್ದು. ಇಲ್ಲಿ ಹರಕೆ ಕಟ್ಕೊಳ್ಳೋದಕ್ಕೆ ಫೇಮಸ್ ಅಂತ ಹೇಳ್ತಾರೆ. ಸೊ ಇಲ್ಲಿಂದ ನೀವು ದೂರದಲ್ಲಿ ಕಾಣಿಸ್ತಾ ಇರೋದು ಪಂಚಲೋಹ ಅಂದರೆ ಲೋಹದ ಪ್ರತಿಮೆ ಅಂತ ಹೇಳ್ತಾರೆ. ಚಾಮುಂಡೇಶ್ವರಿನವ್ರದ್ದು ತುಂಬಾ ಎತ್ತರವಾದ ಒಂದು ಪ್ರತಿಮೆ. ಇನ್ನೂ ಬ್ಯಾಕ್ಗ್ರೌಂಡಲ್ಲೆಲ್ಲ ಕನ್ಸ್ಟ್ರಕ್ಟ್ ಆಗ್ತಾ ಇದೆ. ಬಟ್ ಔಟ್ಪುಟ್ ತುಂಬ ಚೆನ್ನಾಗಿ ಬರುತ್ತೆ ಅಂತ ಅನಿಸುತ್ತೆ. ಯಾಕೆಂದರೆ ಅಲ್ಲಿ ಒಂದು ಪೋಸ್ಟರ್ ಸಹ ಹಾಕಿದ್ರು ಯಾವ ರೀತಿ ಅದು ಬರುತ್ತೆ ಅಂತ ಅಂದ್ಬಿಟ್ಟು. ಹಿಂದೆ ಎಲ್ಲ ವಾಟರ್ ಫಾಲ್ ಮಾಡ್ತಾ ಇದ್ದಾರೆ, ನೀರು ಹರಿಯೋ ಥರ ಚಾಮುಂಡೇಶ್ವರಿ ಹಿಂದೆ. ಸೊ ಭಾಳ ಚೆನ್ನಾಗಿತ್ತು. ಇಲ್ಲಿ ಚಾಮುಂಡೇಶ್ವರಿ ದೇವಸ್ಥಾನ ನೀವು ಮೇನ್ ದೇವಸ್ಥಾನ ನೋಡ್ಬೋದು. ಅದ್ರ ಹಿಂದೆ ಹಿಂಗೆ ಆಂಜನೇಯ ಸ್ವಾಮಿದು ಒಂದು ಕಲ್ಲಿದೆ, ತುಂಬ ವರ್ಷಗಳ ಹಳೆ ಕಲ್ಲಂತೆ. ತುಂಬ ಜನ ಮನಸ್ಸಲ್ಲಿ ಏನು ಅಂದ್ಕೊಂಡು ಒಂದು ಕಾಯಿನ್ ಅದ್ರ ಮೇಲೆ ಇಡ್ತಾರೆ, ಅದು ಅಂಟ್ಕೊಂತು ಅಂತಂದರೆ ಆಗುತ್ತೆ ಅಂತ ಏನೋ ಅವರ ನಂಬಿಕೆ ಪ್ರಕಾರ ನಡ್ಕೊಂಬಂದಿದೆ. ಬಟ್ ನೂರಾರು ವರ್ಷಗಳ ಒಂದೇ ಶಿಲೆನಲ್ಲಿರುವಂತಹ ಆಂಜನೇಯ ಸ್ವಾಮಿ ಒಂದು ಪ್ರತಿಮೆ. ಇಲ್ಲಿ ಹರಕೆ ತಗೊಂಡಿರುವಂತಹ ಫಲ ಅಂದರೆ ಆ ಕಾಯಿನ ನಾವು ತಗೊಂಡು ನಾವು ಚಾಮುಂಡೇಶ್ವರಿ ಲೋಹದ ಚಾಮುಂಡೇಶ್ವರಿಗೆ ಅದರ ಹತ್ರ ಹೋಗಿ ಅಲ್ಲಿ ಐನೋರು ಅಂದರೆ ಸ್ವಾಮಿಗಳಿರ್ತಾರಲ್ಲ ಪೂಜೆ ಮಾಡೋರು, ಅವರು ದೇವರಿಗೆ ನಿವುಳಿಸಿ ನಮಗೆ ಕೊಡ್ತಾರೆ. ನೀವು ಅಂದ್ಕೊಂಡಿರೋ ಅಂಥದ್ದು ಏನೇ ಇದ್ರೂ ಆಗಲಿ ಅನ್ನೋ ರೀತಿನಲ್ಲಿ ಈ ರೀತಿ ನೋಡಿ ಕೊಡ್ತಾ ಇದ್ದಾರೆ. ಸೊ ಈ ರೀತಿ ನಿವುಳಿಸಿ ದೇವರಿಗೆ ಅರ್ಪಿಸ್ಕೊಂಡು ಕೊಡ್ತಾರೆ. ಅದನ್ನು ತಗೊಂಡೋಗಿ ನಾವು ಅಲ್ಲಿ ಬಸಪ್ಪನ ದೇವಸ್ಥಾನ ಅಂತ ಬರುತ್ತೆ, ಅಲ್ಲಿ ಕಟ್ಟಬೇಕು. ನಿಮಗೆ ತೋರಿಸ್ತೀನಿ ನಾನು. ಸುತ್ತಲೂ ನೋಡಿ ಎಷ್ಟು ಕಟ್ಟಿದ್ದಾರೆ ಅಂತ ಅಂದ್ಬಿಟ್ಟು. ಇದು ವಾರಕ್ಕೆ ಒಂದು ಸಲ ಇದನ್ನೆಲ್ಲ ಕ್ಲೀನ್ ಮಾಡ್ತಾರೆ. ಅಂದರೆ ತೊಗೊಂಡೋಗಿ ಏನು ಮಾಡ್ತಾರೆ, ಮೇ ಬಿ ಅಲ್ಲಿ ಅನ್ನದಾನ ಇರುತ್ತಂತೆ, ಅಡುಗೆಗೆ ಉಪಯೋಗಿಸ್ಕೋಬೋದು. ಏನೋ ಗೊತ್ತಿಲ್ಲ ನನಗೆ ಏನಕ್ಕೆ ಉಪಯೋಗಿಸ್ಕೋತಾರೆ ಅದಾದಮೇಲೆ ಕಟ್ಟಿರೋಂಥ ಕಾಯಿಗಳನ್ನ ಅಂತ ಅಂದ್ಬಿಟ್ಟು. ಬಟ್ ನಾವು ನೋಡಿದಂಗೆ ಲಕ್ಷಾಂತರ ಕೋಟ್ಯಾಂತರ ಅಲ್ಲಿ ಕಾಯಿಗಳನ್ನ ಕಟ್ಟಿರೋಂಥದ್ದು ದೇವಸ್ಥಾನದ ಪೂರ್ತಿ ಕಟ್ಟಿದ್ದಾರೆ. ಇದು ಬಸಪ್ಪನ ಗುಡಿಯೇ ಅಂತಾರೆ. ಸೊ ದೇವ್ರ ಮುಂದೆ ನಿಂತ್ಕೊಂಡು ನಮಗೇನು ಬೇಕು ಅನ್ನೋದ ಭಕ್ತಿಯಿಂದ ಕೇಳಿಕೊಂಡು ದೇವರ ಬಸಪ್ಪನ ಗುಡಿ ಅಲ್ಲಿ ನನ್ನ ಹಿಂದೆ ಕಾಣಿಸ್ತಾ ಇದೆಯಲ್ಲ, ಅದ್ರ ಸುತ್ತ 7 ಸುತ್ತು ಬರಬೇಕು. ಅದ್ರ ಮೇಲೆ ಬರೆದಿದ್ದಾರೆ. ಹರಕೆ ಕಟ್ಕೊಂಡು 7 ಸುತ್ತು ಅದ್ರ ಮುಂದೆ ಬಂದು ತಿರುಗಿ 7 ಸುತ್ತನ್ನು ಹಾಕಿ ಹೇಳ್ಕೊಂಡು ನಿಮ್ಗೇನು ಕಷ್ಟಗಳನ್ನ ಹೇಳ್ಕೊಂಡು ಅದು ಸುತ್ತನೂ 7 ಸುತ್ತನ್ನು ಸುತ್ತಕೊಂಡು ಆಮೇಲೆ ಆ ಕಾಯಿನ ತಗೊಂಡೋಗಿ ಕಟ್ಟಬೇಕು. ಸೊ ಇದನ್ನು ನೀವು ನಿಮ್ಗೆ ಇಷ್ಟ ಬಂದಿರೋಷ್ಟು ವಾರ ಅಂದರೆ 3 ದಿನ, 3 ವಾರ, 5 ವಾರ, 7 ವಾರ, 9 ವಾರ, ಸೊ ನಮಗೆ ಇಷ್ಟ ಆಗಿರೋಷ್ಟು ದಿನ ಬಂದು ನಾನು ಈ ಹರಕೆ ಕಟ್ಕೊಳ್ಬೇಕು. ಇಷ್ಟು ದಿನ ಇಷ್ಟು ವಾರ ಬಂದು ನಾನು ಹರಕೆ ಕಟ್ತೀನಪ್ಪ, ನಾನು ಇಷ್ಟು ವಾರದಲ್ಲಿ ನಾನು ಅಂದ್ಕೊಂಡಿರೋದು ಆಗ್ಲಮ್ಮ ತಾಯಿ ಅಂತ ಅಂದ್ಕೊಂಡು ದೇವರಲ್ಲಿ ಬೇಡ್ಕೊಂಡು ನಾವು ಕಟ್ಟಬೇಕಾಗತ್ತೆ. ಸೊ ಇಷ್ಟು ಜನ ಇಷ್ಟು ಭಕ್ತಾದಿಗಳು ಬಂದು ಕಟ್ತಾ ಇದ್ದಾರೆ ಅಂತಂದರೆ ಅಲ್ಲೇನೋ ಪಾಸಿಟಿವ್ ಎನರ್ಜಿ ಇದೆ ಅಂತಲೇ ಅರ್ಥ. ಸೊ ನಾವು ಅಂದ್ಕೊಂಡಿದ್ವಿ ಹೋಗಲೇಬೇಕು ಅಂತಂದ್ಬಿಟ್ಟು. ಹಾಗಾಗಿ ದೇವಸ್ಥಾನಕ್ಕೆ ಹೋಗಿದ್ದಾಗ ನಮ್ಗೆ ಭಾಳ ಖುಷಿ ಆಯಿತು. ನನಗೆ ನನ್ನ ಫ್ಯಾಮಿಲಿಗೆಲ್ಲ ತುಂಬ ಖುಷಿ ಆಯಿತು. ನಾವೆಲ್ಲರೂ 4 ಜನ ಹೋಗಿದ್ವಿ. 4 ಜನನೂ ನಮ್ಮನ್ನ ಮರಕೆ ಬಿಟ್ಕೊಂಡು ದೇವ್ರದಾಗ ಕಟ್ಟಿದ್ವಿ. ತುಂಬ ಮಳೆ ಬರ್ತಾಯಿತ್ತು ನಾವು ಹೋದಾಗ. ಸೊ ಜನ ಎಲ್ಲ ನಿಂತ್ಕೊಂಡು ನೋಡ್ಕೊಂಡು ಕಟ್ತಾಯಿದ್ರು. ಇಲ್ಲಿ ಬಸಪ್ಪನ ಸನ್ನಿಧಿ ಇದೆ. ಸೊ ಅಲ್ಲಿ ಒಂದು ದೇವಸ್ಥಾನ ಇದೆ, ನೀವು ನೋಡ್ಬೋದು. ಹಾಗೆ ನಾನು ತೋರಿಸ್ತೀನಿ ನೋಡಿ, ಪೋಸ್ಟರಲ್ಲಿ ಇದ್ದಿದ್ದು ಬ್ಯಾಕ್ಗ್ರೌಂಡಲ್ಲಿ ಯಾವ ರೀತಿ ಮಾಡ್ತಾಯಿದ್ದಾರೆ ಅಂತ ಇಲ್ಲಿ ತೋರಿಸಿದ್ದಾರೆ ನೋಡಿ. ಈ ರೀತಿ ಕನ್ಸ್ಟ್ರಕ್ಟ್ ಮಾಡೋದಕ್ಕೆ ಅಂತ ಅಲ್ಲಿ ಮಾಡ್ತಾ ಇದ್ದಾರೆ. ಸೊ ಔಟ್ಪುಟ್ ತುಂಬ ಚೆನ್ನಾಗಿ ಬರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಅಂದ್ಕೊಳ್ತೀನಿ. ಸೊ ನೆಕ್ಸ್ಟ್ ಅಲ್ಲಿಂದ ನಾವು ಹೇಳಿದ್ವಲ್ಲ ಮಂಡ್ಯ ಹತ್ರ ಇರುವಂಥ ನನ್ನ ಫ್ರೆಂಡ್ ಮನೆಗೆ ನಾವು ಹೊರಟ್ವಿ. ನಾವು ಹೋಗೋಷ್ಟು ಆಲ್ರೆಡಿ ಕತ್ಲೆ ಆಗಿತ್ತು. ಅವರು 2 ಸಲ ಕಾಲ್ ಮಾಡಿದ್ರು, ಇನ್ನೂ ಎಲ್ಲಿದ್ದೀರಾ ಬರ್ರೋ ಅಂತ ಫೋನ್ ಮಾಡಿದರು. ನಾವು ಸರಿ ಆಯಿತು ಅಂತ ಅಂದ್ಕೊಂಡು ಎಲ್ಲ ಮುಗಿಸ್ಕೊಂಡು ಅವ್ರ ಮನೆಗೆ ಹೋದ್ವಿ. ಆ್ಯಕ್ಚುಲಾಗಿ ಹೇಳಬೇಕು ಅಂದರೆ ಪ್ರಶಾಂತ್ ಅವ್ರದ್ದು ಬರ್ತ್ಡೇ ಇತ್ತು. ಬರ್ತ್ಡೇಗೆ ಅವರು ಮಂತ್ರಾಲಯ ಹೋಗಿದ್ರು. ಅವತ್ತಿನ ದಿನ ಸಿಕ್ಕಿರಲಿಲ್ಲ. ಸೊ ಹಾಗಾಗಿ ಇವತ್ತು ನಾವು ಎಲ್ಲ ಸೇರಿ ಸೆಲೆಬ್ರೇಟ್ ಮಾಡೋಣ ಅಂತ ಸೆಲೆಬ್ರೇಟ್ ಮಾಡಿದ್ವಿ. ಇದು ಬೇರೆಯವ್ರಿಗೆ ಇಟ್ಕೊಂಡು ತಿನ್ನಕ್ಕೆ. ಆಯ್ತು, ಪುನೆ ಕೊಡಮ್ಮ. ಆರವಂತೂ ಕೇಕೆ ನೋಡ್ತಿದ್ದಾನೆ. ಆರವಂತ ಸ್ಪೆಷಲ್ ಸ್ಪೂನ್ ಅಂದ್ರೆ ನಾನು ತಿಂದಿದ್ನಲ್ಲ. ಎಲ್ಲ ಸ್ಪೂನ್ ತಾವಿನ ಕೈಯೆಲ್ಲ ಕಲಿಸಿ
ಥ್ಯಾಂಕ್ ಯು. ನಿನ್ ತಿನ್ಸಿಲ್ಲ ಇವ್ನಿಗೆ. ಅವನು ತಿನ್ಸ್ಬಿಡೋದಾಗೆ ತಿನ್ಸ್ತೀನಿ ಮಗನೆ, ತಿನ್ಸ್ತೀನಿ ನಿನ್ನ ಮಗನೆ ನಿನಗೆ. ಮಾಮ ತಿನ್ಸುತ್ತೀರ, ಮಾಮ ತಿನ್ಸ್. ಸಂತಮ್ಮ ತಿನ್ಸುತ್ತೆ. ಚೆನ್ನಾಗಿದೆಯಾ ಕೇಕು ಟೇಸ್ಟು? ತೋರಿಸ್ತಾನೆ. ಆರೋ ತಿನ್ಸ್ರಪ್ಪ ಫಸ್ಟು. ತಿನ್ನಬಹುದು. ಆರೋಗ್ಯ ತಿನ್ನಿ. ಅವ್ನು ಸಾಕಾಯ್ತಲ್ಲ, ಅವ್ನು ಬಾಯಿ ತೆಗಿತಾರ ತರದೇ ಸ್ವಲ್ಪ. ಎಲ್ಲರ ಆದ್ರ ಎಲ್ಲರ ಆಯ್ತಲ್ಲ, ಕಟ್ ಮಾಡ್ಲಾ? ನೀವುಗಳು ಅನ್ಕೋಬೋದು ಇವ್ರೇನಪ್ಪ ಇಷ್ಟೊಂದು ದೊಡ್ಡವರಾದ್ರೂ ಸಣ್ಣ ಮಕ್ಳ ಥರ ಕೇಕ್ ಕಟ್ ಮಾಡಿಕೊಂಡು ಬರ್ತ್ಡೇ ಸೆಲೆಬ್ರೇಷನ್ ಮಾಡ್ತಾರೆ ಅಂತ ಅಂದ್ಬಿಟ್ಟು. ನಾವು ಎಷ್ಟೇ ದೊಡ್ಡವರಾದ್ರೂ ನಾವು ಚಿಕ್ಕತನ ನಮ್ಮಲ್ಲಿರೋಂಥ ಚಿಕ್ಕ ಚಿಕ್ಕ ಹ್ಯಾಪಿನೆಸ್ನ ನಾವು ಕಳ್ಕೊಬಾರ್ದಂತೆ, ಆದಷ್ಟು ಚಿಕ್ಕವರಾಗಿರೋದಕ್ಕೆ ಪ್ರಯತ್ನ ಪಡಬೇಕಂತೆ. ಸೊ ನಮ್ಮಲ್ಲಿ ಅದೇನು ಹೇಳ್ತಾರಲ್ಲ, ಮಕ್ಕಳನ್ನೋದು ಇರುತ್ತೆ ಅಂತ ಹೇಳ್ತಾರಲ್ಲ, ಮಕ್ಕಳ ಭಾವನೆ ಅನ್ನೋದು ಇರುತ್ತೆ ಅಂತಾರಲ್ಲ. ಸೊ ಅದು ನಮ್ಮಲ್ಲಿ ಇನ್ನೂ ಹಾಗೇ ಇದೆ, ಹಾಗಾಗಿ ನಮ್ಮ ಫ್ರೆಂಡ್ಶಿಪ್ ಹಾಗೇ ಇದೆ. ಸೊ ನಾವು ಚಿಕ್ಕ ಚಿಕ್ಕದ್ರಲ್ಲಿ ತುಂಬಾ ಖುಷಿ ಪಡ್ತೀವಿ. ನಮಗೆ ದೊಡ್ಡದೇನೋ ಪಾರ್ಟಿ ಮಾಡೋದು ಆ ಥರದ್ದು ಏನೂ ಇಲ್ಲ. ಸೊ ಹಾಗಾಗಿ ಸಿಂಪಲ್ಲಾಗೇ ಸೆಲೆಬ್ರೇಷನ್ ಮಾಡ್ಕೊಳ್ತೀವಿ ಯಾವಾಗಲೂ ಅಷ್ಟೇ. ಹಂಗೆ ಹೇಳೋದು, ಇನ್ನೇನು ಮಾಡೋದು, ಹಿಂಡೇನೋ ಒಂದು ಮಾಡಬೇಕಲ್ಲ. ಈಗ ಇನ್ಸ್ಟಾದಲ್ಲೆಲ್ಲ ಬರೋದಲ್ಲ, ಕಸಿನ್ಸ್ ಎಲ್ಲ ಸೇರಿದ್ರೆ ಹಿಂಗೆ ಮಲ್ಕೊತೀವಿ, ಎಲ್ಲರೂ ಹಿಂಗೆ. ರಾತ್ರಿ ನಿಜವಾಗ್ಲೂ ನಮಗೆ ಸಿಕ್ಕಾಪಟ್ಟೆ ಟಯರ್ಡ್ ಆಗಿತ್ತು, ಮಲ್ಕೊಳ್ಳೋಣಪ್ಪ ಅಂತ ಅನ್ನಿಸ್ತಾ ಇತ್ತು. ಬಟ್ ನನ್ನ ಹಸ್ಬೆಂಡ್ ವಿನು ಇದ್ದಾರಲ್ಲ, ಸುಮ್ಮನೆ ಎಲ್ಲರನ್ನೂ ಸ್ವಲ್ಪ ಆಟ ಆಡ್ಸೋಣ, ನಿದ್ದೆಗೆಡ್ಸೋಣ ಅಂತ ಅಂದ್ಕೊಂಡು ಕಾರ್ಡ್ಸ್ ಆಡೋಣ ಅಂತ ಸ್ಟಾರ್ಟ್ ಮಾಡಿದ್ರು. ಸೊ ನಾವೆಲ್ಲರೂ 6 ಜನಕ್ಕೆ 6 ಆಟ ಆಡಬೇಕಾಗಿತ್ತು. ಒಂದೊಂದು ಆಟ ಮುಗಿಯೋದಕ್ಕೇ ಆಲ್ಮೋಸ್ಟ್ ಒಂದು 10 ಮಿನಿಟ್ಸ್ ಮೇಲಾಗ್ತಿತ್ತು. ಸೊ ನಿದ್ದೆ ಬರ್ತಾಯಿತ್ತು, ಆದ್ರೂ 6 ಆಟ ಆಡಬೇಕಾಯ್ತು. ಬಟ್ 6 ಆಟದಲ್ಲೂ ನಾನು ಸೋತೋದೆ, ನನ್ನ ಗಂಡನೂ ಸೋತೋದ. ಅದರಲ್ಲೂ ನಾವು 10 ರೂಪೀಸ್ನ ಕಟ್ಕೊಂಡು ಆಟ ಆಡ್ತಿದ್ವಿ ಸುಮ್ಮನೆ ಮಜಕ್ಕೋಸ್ಕರ. ಸೊ ಮಜಾ ಇತ್ತು. ಈ ರೀತಿಯಲ್ಲಿ ನಾವು ಎಲ್ಲ ಆಟ ಆಡಿಕೊಂಡು ಮಾತಾಡಿಕೊಂಡು ಎಂಜಾಯ್ ಮಾಡಿಕೊಂಡು ಸೊ ಫೈನಲ್ಲಾಗಿ ರೆಸ್ಟ್ ಮಾಡಿದ್ವಿ. ಸೊ ನೆಕ್ಸ್ಟ್ ವಿಡಿಯೋ ನಾನು ನೆಕ್ಸ್ಟ್ ಡೇ ಏನೇನು ಮಾಡಿದ್ವಿ, ಎಲ್ಲೆಲ್ಲಿ ಹೋದ್ವಿ, ನಾವಲ್ಲೆಲ್ಲ ತುಂಬಾ ಸುತ್ತಾಡಿದ್ವಿ. ತುಂಬ ಅಂದರೆ ಪ್ರೇಕ್ಷಣೀಯ ಸ್ಥಳಗಳು ಏನು ಹೇಳ್ತಾರೆ, ವಿಸಿಟಿಂಗ್ ಪ್ಲೇಸಸ್. ಸೊ ಎಲ್ಲದಕ್ಕೂ ಹೋಗಿದ್ವಿ, ನಿಯರ್ ಬೈ ಮಜಾವಂತೂ ಮಾಡಿದ್ವಿ. ಅದನ್ನ ನೆಕ್ಸ್ಟ್ ವ್ಲಾಗಲ್ಲ ನಾನು ಅಪ್ಲೋಡ್ ಮಾಡ್ತೀನಿ. ಆ ವ್ಲಾಗ್ಗೋಸ್ಕರ ವೆಯ್ಟ್ ಮಾಡ್ತಾಯಿರಿ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ನಾನು ಮುಗಿಸ್ತಾ ಇದ್ದೀನಿ. ನಿಮಗೆಲ್ಲ ಏನನ್ನಿಸ್ತು ಈ ವಿಡಿಯೋ ಬಗ್ಗೆ, ಈ ವಿಡಿಯೋಗೆ ಕಮೆಂಟ್ ಮಾಡಿ ನನಗೆ ತಿಳಿಸ್ಕೊಡಿ. ಇಷ್ಟ ಆದರೆ ಬೇರೆಯವ್ರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ನಾನು ಹೇಳ್ತಾ ಇದ್ದೀನಿ. ಗೈಸ್, ಲವ್ ಯು ಆಲ್, ಟೇಕ್ ಕೇರ್, ಟಾಟಾ, ಬಾಯ್. ಸೊ ಸಬ್ಸ್ಕ್ರೈಬ್ ಆಗೋದು, ಶೇರ್ ಮಾಡೋದು, ಕಮೆಂಟ್ ಮಾಡೋದು ಮರಿಬೇಡಿ ದಯವಿಟ್ಟು. ಸೊ ಟೇಕ್ ಕೇರ್, ಟಾಟಾ, ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.